ಇನ್ನು ಕಲಬುರಗಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ರಾಜ್ಯ ಲೋಕಸಮರಕ್ಕೆ ಇಂದಿನಿಂದ ಮೋದಿ ಕಹಳೆ. ಆರು ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಗೆ ಬರ್ತಾ ಇದ್ದಾರೆ. ಕಲಬುರಗಿ ಹೇಳಿ ಕೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ. ಅಲ್ಲಿಂದನೇ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. 2019ರಲ್ಲೂ ಕಲಬುರಗಿಯಿಂದನೇ ಆರಂಭ ಮಾಡಿದ್ರು. ಕಲ್ಯಾಣ ಕರ್ನಾಟಕದ 5-6 ಲೋಕಸಭಾ ಕ್ಷೇತ್ರಗಳು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಎಲ್ಲ ಕೋಟೆಗಳ ಮರುವಶಕ್ಕೆ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನು ರೂಪಿಸಲಿದ್ದಾರೆ. ಇವತ್ತು 1 ಗಂಟೆ ವೇಳೆಗೆ ಮಧ್ಯಾಹ್ನ ಅವರು ಕಲಬುರಗಿಗೆ ಆಗಮಿಸ್ತಾರೆ. ಕಲಬುರಗಿನಲ್ಲಿ 1-1.5 ಕಿಲೋಮೀಟರ್ ರೋಡ್ ಶೋ ಕೂಡ ನಡೆಸ್ತಾರೆ. ಅದಾದಮೇಲೆ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಮೋದಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಕರ್ನಾಟಕದಲ್ಲಿ ಇವತ್ತು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಾ ಇದೆ. ಅದೇ ದಿನನೇ ಅವರು ಪ್ರಚಾರವನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ತೆಲಂಗಾಣದಿಂದ ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಆಗಮಿಸ್ತಾರೆ. ಕಲಬುರಗಿ ಏರ್ಪೋರ್ಟ್ಗೆ ಬಂದು ಕಲಬುರಗಿ ಏರ್ಪೋರ್ಟಿಂದ DAR ಮೈದಾನಕ್ಕೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಬರ್ತಾರೆ. DAR ಮೈದಾನದಿಂದ NV ಮೈದಾನಕ್ಕೆ 1.5 ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಬಂದು ಅಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಇವತ್ತು ಭಾಗಿಯಾಗ್ತಾ ಇರತಕ್ಕಂಥದ್ದು. ಚುನಾವಣಾ ಪ್ರಚಾರವನ್ನು ಮೋದಿ ಅವರು ಈಗಾಗಲೇ ಆರಂಭ ಮಾಡಿದ್ದಾರೆ. ಕರ್ನಾಟಕಕ್ಕೆ ಇದು ಮೊದಲ ಎಂಟ್ರಿ ಚುನಾವಣೆ ಘೋಷಣೆಯಾದ ನಂತರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಗುಲ್ಬರ್ಗ ನಗರಕ್ಕೆ ಬರ್ತಾ ಇದ್ದಾರೆ. ಗುಲ್ಬರ್ಗ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಬಹಿರಂಗ ಸಭೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. 2 ಗಂಟೆಗೆ ವೇದಿಕೆಗೆ ಆಗಮಿಸ್ತಾರೆ. ಸರಿಸುಮಾರು 2 ರಿಂದ 3 ಗಂಟೆ 1 ತಾಸು ಆ ಸಭೆ ಇರ್ತದೆ. 12 ಗಂಟೆಯಿಂದ ನಮ್ಮ ಬಹಿರಂಗ ಸಭೆ ಎಲ್ಲವೂ ಕೂಡ ಕಾರ್ಯಕ್ರಮ ಶುರುವಾಗಿರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲರ ಕಾರ್ಯಕರ್ತರು, ಮೋದಿಜಿ ಅಭಿಮಾನಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. 15 ನಿಮಿಷ ರೋಡ್ ಶೋನು ಕೂಡ ಇರ್ತದೆ. ಎಲ್ಲವೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲವನ್ನೂ ಕೂಡ ಆಯೋಜನೆ ಮಾಡಿದ್ದಾರೆ. ಅಭೂತಪೂರ್ವವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮೋದಿಜಿ ಅವರ ಮಾತನ್ನ ಕೇಳಬೇಕು ಅಂತ ಹೇಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೀದರ್ ಮತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ.